ಪುರಾಣದ ಪೂರ್ವಕಾಂಡ ಅಥವಾ ಆಚಾರ ಕಾಂಡದ ಬಗ್ಗೆ ತಿಳಿದುಕೊಳ್ಳೋಣ. ವಿಷ್ಣು ಭಗವಂತನ ಮಹಿಮೆ ಮತ್ತು ಅವತಾರಗಳ ವರ್ಣನೆಗಳನ್ನು ತಿಳಿದುಕೊಳ್ಳೋಣ. ಹುಟ್ಟು ಮತ್ತು ಮುಪ್ಪು ಇಲ್ಲದಿರುವ ಕಲ್ಯಾಣ ಸ್ವರೂಪನು, ಅನಂತನು, ಜ್ಞಾನ ಸ್ವರೂಪನು, ಅನಾದಿಯು, ಪಂಚಭೂತಗಳ ಶರೀರ ಇಲ್ಲದೆ ಇರುವವನು, ಇಂದ್ರಿಯಗಳು ಇಲ್ಲದೆ ಇರುವವನು, ಮಾಯೆಯನ್ನು ಮೀರಿದವನು, ಸರ್ವವ್ಯಾಪಿಯೂ, ಪರಮ ಮಿತ್ರನೂ, ಪರಮ ಪವಿತ್ರನೂ, ಮಂಗಳಕರನೂ ಆಗಿರುವಂತಹ ಶ್ರೀಹರಿಗೆ ವಂದನೆಗಳು. ಮನಸ್ಸಿನಲ್ಲಿ ಭಕ್ತಿಯನ್ನು, ಬಾಯಲ್ಲಿ ಮಾತುಗಳನ್ನು ಆಡುತ್ತಾ ಶ್ರೀಹರಿ, ಶಿವ ಮತ್ತು ಬ್ರಹ್ಮನಿಗೆ, ಗಣೇಶನಿಗೆ, ಸರಸ್ವತಿ ದೇವಿಗೆ ನಮಸ್ಕಾರಗಳನ್ನು ಹೇಳುತ್ತೇವೆ. ಇವೆಲ್ಲವೂ ಪುರಾಣ ಲೇಖನ ಮಾತುಗಳು. ಹಾಗೆ ಗರುಡ ಪುರಾಣ ಆರಂಭವಾಗುವ ನೈಮಿಷಾರಣ್ಯದಲ್ಲಿ ಆಯಿತು. ನಿಮಿಷ ನಿಮಿಷಕ್ಕೂ ಪವಿತ್ರತೆ ಮತ್ತು ಧ್ಯಾನವನ್ನು ಹೆಚ್ಚಿಸುವ ಸ್ಥಳವೇ ನೈಮಿಷಾರಣ್ಯ. ಇಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸಾವಿರಾರು ಮುನಿಗಳು ಶೌನಕ ಮಹಾಮುನಿಯ ಸಾರಥ್ಯದಲ್ಲಿ ಸತ್ರ ಯಾಗವನ್ನ ಮಾಡುತ್ತಾ ಇರ್ತಾರೆ. ಇದು ನೂರಾರು ವರ್ಷ ಜರುಗುವಂತಹ ಯಾಗ. ಜಗತ್ತಿನ ಎಲ್ಲ ಮುನಿಗಳು, ಆಚಾರ್ಯರು, ರಾಜಗುರುಗಳು, ವ್ಯಾಸರ ಶಿಷ್ಯರು ತೀರ್ಥಯಾತ್ರೆಗೆ ಹೊರಟಾಗ ಇಲ್ಲಿಗೆ ಬಂದು ಹೋಗುತ್ತಾರೆ. ಶೌನಕ ಮುನಿಗಳು ಕೇಳಿದ ತಕ್ಷಣ ಇಲ್ಲ ಎನ್ನದೆ ತಾವು ಸಂಪಾದಿಸಿರುವ ಜ್ಞಾನವನ್ನು ಮಾತಿನ ರೂಪದಲ್ಲಿ ಇಲ್ಲಿ ಸಮರ್ಪಣೆ ಮಾಡಿ ಹೋಗುತ್ತಾರೆ. ಉಳಿದವರು ಕೂಡ ಇವೆಲ್ಲವನ್ನು ಕೇಳಿಸಿಕೊಳ್ಳುವುದರಿಂದ ಇಲ್ಲಿ ಇರುವವರು ಮತ್ತು ಅಲ್ಲಿಗೆ ಬಂದಿರುವವರು ಎಲ್ಲರ ಜ್ಞಾನವೂ ಕೂಡ ನಿಮಿಷ ನಿಮಿಷಕ್ಕೆ ಹೆಚ್ಚಾಗುತ್ತಾ ಇರುತ್ತೆ. ಇದಕ್ಕೆ ಇದು ನೈಮಿಷಾರಣ್ಯ. ಒಂದು ದಿನ ಅಲ್ಲಿಗೆ ಸರ್ವಶಾಸ್ತ್ರ ಪಾರಂಗತನು, ಪುರಾಣ ಪಂಡಿತನು, ಶಾಂತ ಚಿತ್ತನೂ ಆದಂತಹ ವ್ಯಾಸ ಮಹರ್ಷಿಯ ಶಿಷ್ಯರೂ ಆದ, ಮಹಾತ್ಮನೂ ಆದ ಸೂತ ಮಹರ್ಷಿ ತೀರ್ಥಯಾತ್ರೆ ಮಾಡುತ್ತಾ ಅಲ್ಲಿಗೆ ಬರುತ್ತಾನೆ. ಅಲ್ಲಿ ಒಂದು ಪವಿತ್ರವಾದಂತಹ ಆಸನದ ಮೇಲೆ ಕುಳಿತುಕೊಂಡು ವಿಷ್ಣುವಿನ ಧ್ಯಾನದಲ್ಲಿ ಮುಳುಗಿ ಹೋಗುತ್ತಾನೆ. ದಿವ್ಯ ದೃಷ್ಟಿಯುಳ್ಳ ಈ ಮಹಾಪುರಾಣಿಕನು ಬಂದ ತಕ್ಷಣ ನೈಮಿಷಾರಣ್ಯ ಪುಳಕಿತವಾಗುತ್ತದೆ. ಈ ಫಲಕವು ಶೌನಕ ಮಹಾಮುನಿಗೆ ಅರ್ಥವಾಗುತ್ತೆ. ಯಾರೋ ಮಹಾನುಭಾವರು ಬಂದಿದ್ದಾರೆ ಎಂದು ಅವರು ತಕ್ಷಣ ಕೆಲವು ಪ್ರಮುಖ ಮುನಿಗಳ ಜೊತೆ ಕೂಡಿ ಸೂತ ಮಹರ್ಷಿಗಳ ಬಳಿಗೆ ಬಂದು ಅವರು ಕಣ್ಣು ತೆರೆಯುವವರೆಗೂ ಕಾಯುತ್ತಾ ನಿಂತಿದ್ದು ಅವರನ್ನ ಗೌರವಯುತವಾಗಿ ಯಾಗ ಸ್ಥಳಕ್ಕೆ ಕರೆದುಕೊಂಡು ಬರುತ್ತಾರೆ. ಮುನಿಗಳು ಎಲ್ಲರೂ ಕೂಡ ಅವರಿಗೆ ಗೌರವ ಸೂಚಿಸಿ ಸತ್ಕಾರ ಮಾಡಿ ಆತಿಥ್ಯ ನೀಡಿ ತಮ್ಮ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳುತ್ತಾರೆ. ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೊಂಡು ನಂತರ ಶೌನಿಕನು ಇನ್ನೊಂದು ಬಾರಿ ನಮಸ್ಕಾರ ಮಾಡಿ, ಹೇ ಸೂತದೇವ, ನೀವು ಸರ್ವಜ್ಞರು, ಆದ್ದರಿಂದಲೇ ನಿಮ್ಮನ್ನ ಕೇಳಿಕೊಳ್ಳುತ್ತಿದ್ದೇವೆ. ನಮಗೆ ಈ ವಿಷಯವನ್ನು ತಿಳಿಸಿ. ದೇವತೆಗಳಲ್ಲಿ ಶ್ರೇಷ್ಠರು ಯಾರು? ಪೂಜ್ಯರು ಯಾರು? ಸರ್ವೇಶ್ವರ ಧ್ಯಾನ ಯೋಗ್ಯರು ಯಾರು? ಈ ಜಗತ್ತಿಗೆ ಸೃಷ್ಟಿ ಪರಿಪಾಲಕ ಮತ್ತು ವಿನಾಶಕ ಯಾರು? ಯಾರಿಂದ ಈ ಸನಾತನ ಧರ್ಮ ಪ್ರವರ್ಧಮಾನಕ್ಕೆ ಬರುತ್ತದೆ? ದುಷ್ಟ ವಿನಾಶಕಗಳು ಯಾರು? ಆ ದೇವದೇವನ ಸ್ವರೂಪ ಎಂಥದ್ದು? ಈ ಸಂಪೂರ್ಣ ಜಗತ್ತಿನ ಸೃಷ್ಟಿ ಯಾವ ರೀತಿಯಾಗಿ ಆಯಿತು? ಆ ದೇವರು ಯಾವ ವೃತ್ತಕ್ಕೆ ಸಂತುಷ್ಟನಾಗುತ್ತಾನೆ? ಯಾವ ಯೋಗದಿಂದ ಮನುಷ್ಯ ಅವರನ್ನು ಪಡೆಯಬಹುದು? ಅವನ ಅವತಾರಗಳು ಎಷ್ಟು? ಅದಕ್ಕಿರುವ ವಂಶ ಪಾರಂಪರ್ಯ ಯಾವುದು? ವರ್ಣಾಶ್ರಮ ಧರ್ಮಗಳನ್ನ ನಿರ್ದೇಶಿಸಿ ರಕ್ಷಿಸುವವರು ಯಾರು? ಮಹಾಪಂಡಿತರೇ, ಈ ವಿಷಯಗಳ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ಬೋಧಿಸಿ ನಮ್ಮ ಜ್ಞಾನ ಬುದ್ಧಿಯನ್ನು ಹೆಚ್ಚಿಸಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿ ಎಂದು ಕೇಳಿಕೊಳ್ಳುತ್ತಾನೆ. ಕಣ್ಣು ಬಿಟ್ಟು ಎಲ್ಲವನ್ನ ಕೇಳಿಸಿಕೊಂಡ ಸೂತ ಮಹಾಮುನಿ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿ, ಶೌನಕ ದೇವ ಮತ್ತು ಇತರ ಮಹಾಮುನಿಗಳೇ, ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎನ್ನುವಂತೆ ನಾನು ನಿಮಗೆ ಗರುಡ ಪುರಾಣವನ್ನ ತಿಳಿಸಿ ಧನ್ಯನಾಗುತ್ತೇನೆ. ಈ ಗರುಡ ಮಹಾಪುರಾಣವು ಸಾರಭೂತವಾದದ್ದು, ವಿಷ್ಣು ಕಥೆಯಿಂದ ತುಂಬಿರುವುದು. ಮಹಾತ್ಮನು, ಮಹಾನುಭಾವನು ತನ್ನ ತಪೋಬಲದಿಂದ ವಿಷ್ಣು ಭಗವಂತನ ವಾಹನವಾಗಿ ಅವನ ಸಾಮೀಪ್ಯವನ್ನ ಪಡೆದುಕೊಂಡ ಗರುಡ ಕಶ್ಯಪ ಮಹರ್ಷಿಗೆ ಈ ಪುರಾಣವನ್ನು ಕೇಳಿಸಿದನು. ನನ್ನ ಗುರುಗಳಾದ ವ್ಯಾಸ ಮಹರ್ಷಿ ಇದನ್ನು ನನಗೆ ಹೇಳಿ ಈಗ ನಾನು ಅದನ್ನ ನಿಮ್ಮೆಲ್ಲರಿಗೂ ಹೇಳುತ್ತಿದ್ದೇನೆ. ದೇವಶ್ರೇಷ್ಠನೆಂದರೆ ಮಹಾವಿಷ್ಣು, ಅವನೇ ಪರಬ್ರಹ್ಮ, ಅವನೇ ಪರಮಾತ್ಮ.
ಅವನಿಂದಲೇ ಈ ಜಗತ್ತಿನ ಸೃಷ್ಟಿ ಲಯಗಳು ನಡೆಯುತ್ತಿವೆ. ಮಹಾವಿಷ್ಣು ಆದಿ ಅಂತ್ಯಗಳು, ಹುಟ್ಟು ಸಾವುಗಳು ಇಲ್ಲದೆ ಇರುವವನು. ಮಹಾವಿಷ್ಣುವಿಗೆ ಹುಟ್ಟು ಇಲ್ಲದೆ ಇದ್ದರೂ ಕೂಡ ಸನತ್ ಕುಮಾರ ಆದಿಯಾಗಿ ಹಲವಾರು ರೂಪಗಳಲ್ಲಿ ಮತ್ತು ಅವತಾರಗಳಲ್ಲಿ ಜನ್ಮ ಪಡೆಯುತ್ತಿರುತ್ತಾನೆ. ಆ ಪರಮಾತ್ಮನು ಮೊಟ್ಟ ಮೊದಲನೇ ಬಾರಿಗೆ ಕೌಮಾರ ಸರ್ಗನಾಗಿ ಅವತರಿಸುತ್ತಾನೆ. ಆಗ ಕಠೋರ ಬ್ರಹ್ಮಚರ್ಯವನ್ನ ಪಾಲಿಸಿ ಅದರ ಮಹತ್ವವನ್ನು ವೇದಗಳಲ್ಲಿಯೂ ಕೂಡ ತಿಳಿಸಿಕೊಟ್ಟಿದ್ದಾನೆ. ಎರಡನೇ ಅವತಾರದಲ್ಲಿ ಯಜ್ಞೀಶ್ವರನಾದ ಆ ಶ್ರೀಹರಿ ವರಾಹ ಶರೀರವನ್ನ ಪಡೆದುಕೊಂಡು ಹಿರಣ್ಯಾಸ ರಸತಳದಲ್ಲಿ ಅಡಗಿಸಿ ಇಟ್ಟಿದ್ದ ಪೃಥ್ವಿಯನ್ನು ಬಿಡುಗಡೆ ಮಾಡಿ ಸ್ಮಿತಿಕಾರಕನಾಗಿದ್ದಾನೆ. ಮೂರನೇ ಅವತಾರ ಋಷಿ ನಾರದ ಎನ್ನುವ ಹೆಸರಿನಲ್ಲಿ ಹುಟ್ಟಿ ಸಾತ್ವಿಕ ತಂತ್ರ, ನಾರದರು ನೀಡಿದ ಪಂಚಬೋಧನೆಗಳನ್ನು ಪ್ರತಿಪಾದಿಸಿದ್ದಾನೆ. ಇದರಲ್ಲಿ ನಿಷ್ಕಾಮ ಕರ್ಮದ ಬಗ್ಗೆ ಹೇಳಲಾಗಿದೆ. ನಾಲ್ಕನೆಯದು ನಾರಾಯಣ ಅವತಾರ. ಇದರಲ್ಲಿ ಶ್ರೀಹರಿ ಧರ್ಮ ರಕ್ಷಣೆಗೋಸ್ಕರ ಕಠೋರ ತಪಸ್ಸನ್ನು ಮಾಡುತ್ತಾನೆ. ದೇವತೆಗಳು ದಾನವರು ಕೂಡ ನಾರಾಯಣನನ್ನು ಆರಾಧಿಸಿದ್ದಾರೆ. ಐದನೇ ಅವತಾರದಲ್ಲಿ ಶ್ರೀಹರಿ ಸಿದ್ಧನಾಗಿ ಕಪಿಲ ಜನ್ಮದಲ್ಲಿ ಹುಟ್ಟಿ ಕಾಲಗರ್ಭದಲ್ಲಿ ಕಳೆದು ಹೋಗಿದೆ ಎಂದುಕೊಂಡಂತಹ ಸಂಖ್ಯಾಶಾಸ್ತ್ರವನ್ನು ಪುನರ್ಸ್ಥಾಪಿಸಿ ಪ್ರಪಂಚಕ್ಕೆ ಅರ್ಪಿಸಿದ್ದಾನೆ. ಆರನೇ ಅವತಾರ ದತ್ತಾತ್ರೇಯ. ಅತ್ರಿ ಮಹರ್ಷಿ ಅನಸೂಯ ದಂಪತಿಗಳಿಗೆ ಒಂದಾರೊಂದು ಕಾಲದಲ್ಲಿ ಕೊಟ್ಟಿದ್ದಂತಹ ವರವನ್ನ ಪುರಸ್ಕಾರ ಮಾಡಿ ಶ್ರೀಹರಿ ಅವರ ಪುತ್ರರಾಗಿ ಹುಟ್ಟಿ ಸಾವಿರಾರು ಜನಗಳಿಗೆ ಜ್ಞಾನೋಪದೇಶವನ್ನು ನೀಡಿದ್ದಾನೆ. ಮುಖ್ಯವಾಗಿ ಅಲರ್ಕ ಮಹಾರಾಜರಿಗೆ ಪ್ರಹ್ಲಾದನಿಗೆ ಬ್ರಹ್ಮ ಜ್ಞಾನವನ್ನು ಉಪದೇಶಿಸಿದ್ದಾನೆ. ಏಳನೇ ಅವತಾರ ಯಜ್ಞದೇವ. ಶ್ರೀಮನ್ನಾರಾಯಣ ರುಚಿ ಪ್ರಜಾಪತಿ ದಂಪತಿಗಳಿಗೆ ಮಗನಾಗಿ ಸ್ವಯಂಭೂ ಮನ್ವಂತರದಲ್ಲಿ ಹುಟ್ಟಿ ಇಂದ್ರಾದಿ ದೇವತೆಗಳಿಂದ ಅದ್ಭುತವಾದ ಯಜ್ಞಗಳನ್ನ ಮಾಡಿಸಿ ಎಲ್ಲರಿಗೂ ಅದರ ಪದ್ಧತಿಯನ್ನು ಬೋಧನೆ ಮಾಡಿ ಯಜ್ಞ ದೇವನ ಪೂಜೆ ಎನ್ನುವ ಹೆಸರನ್ನು ಪಡೆದುಕೊಳ್ತಾನೆ. ಎಂಟನೇ ಅವತಾರ ವೃಷಭದೇವ. ಕೇಶವ ಮತ್ತು ಮೇರುದೇವಿ ದಂಪತಿಗಳ ಪುತ್ರರಾಗಿ ಹುಟ್ಟಿ ಸ್ತ್ರೀಯರಿಗೆ ಆದರ್ಶಪ್ರಾಯವಾದ ಗೃಹಸ್ಥಾಶ್ರಮ ಬೋಧನೆ ಮಾಡಿ ನಿಯಮಗಳನ್ನ ತಿಳಿಸಿ ಎಲ್ಲ ಜನಗಳಿಗೆ ನಮಸ್ಕರಿಸಲ್ಪಡುವ ಶ್ರೇಷ್ಠವಾದ ಗೃಹಸ್ಥಾಶ್ರಮವನ್ನು ಪ್ರತಿಪಾದಿಸುತ್ತಾನೆ. ಋಷಿಗಳು ಪ್ರಾರ್ಥನೆ ಮಾಡಿದ್ದರಿಂದ ಭಗವಂತನು ಪೃಥು ಮಹಾರಾಜನಾಗಿ ಹುಟ್ಟಿ ಗೋರೂಪದಲ್ಲಿದ್ದ ಪೃಥ್ವಿಯಿಂದ ಹಾಲು ಮತ್ತು ಪೌಷ್ಟಿಕಾಂಶಗಳನ್ನ ಹಿಂಡಿ ಅದನ್ನು ಮಾನವ ಜನಾಂಗಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾನೆ. ಇದು ವಿಷ್ಣುವಿನ 9ನೇ ಅವತಾರ. ಭಗವಂತ 10ನೆಯ ಅವತಾರ ಮತ್ಸ್ಯಾವತಾರದಲ್ಲಿ ಚಾಕ್ಷುಷ ಮನ್ವಂತರದಲ್ಲಿ ಪ್ರಳಯ ಬಂದಿದ್ದಾಗ ವಿಷ್ಣು ಒಂದು ಬೃಹದಾಕಾರದ ಮೀನಿನ ಅವತಾರದಲ್ಲಿ ಹುಟ್ಟಿ ಭೂಮಿಯನ್ನು ನಾವೆಯಾಗಿ ಬದಲಾಯಿಸಿ ವೈವಸ್ತತ ಮನುವನ್ನ ಮತ್ತು ಪ್ರಾತಿನಿಧ್ಯ ಇರುವ ಎಲ್ಲ ದೇವರಾಶಿಗಳನ್ನು ಅಲ್ಲಿಗೆ ಬರುವಂತೆ ಮಾಡಿ ಆ ಹಡಗು ಮುಳುಗಿ ಹೋಗದಂತೆ ಕಾಪಾಡಿ ಈ ಸೃಷ್ಟಿಯನ್ನು ರಕ್ಷಣೆ ಮಾಡುತ್ತಾನೆ. ಕೂರ್ಮ ಅವತಾರ. ಇದು ಮಹಾವಿಷ್ಣುವಿನ 11ನೇ ಅವತಾರ. ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಮಂದಾರ ಪರ್ವತ ಮುಳುಗಿ ಹೋಗದಂತೆ ಕಾಪಾಡಿ ಅಮೃತವನ್ನು ಹೊರಗೆ ತೆಗೆಯುವುದಕ್ಕೋಸ್ಕರ ಮತ್ತು ವೈದ್ಯಶಾಸ್ತ್ರವನ್ನು ಜಗತ್ತಿಗೆ ಪ್ರಸಾರ ಮಾಡುವುದಕ್ಕೋಸ್ಕರ ದೇವತೆಗಳನ್ನ ತಳ್ಳಿ ಅಮೃತವನ್ನ ಕಿತ್ತಿಕೊಳ್ತಿದ್ದ ದಾನವರನ್ನ ದಿಕ್ಕು ತಪ್ಪಿಸಿ ಅಮೃತವನ್ನ ಸನ್ಮಾರ್ಗಾದಿಗಳಾದಂತಹ ದೇವತೆಗಳಿಗೆ ಕೊಡುವುದಕ್ಕೋಸ್ಕರ ಈ ಅವತಾರವನ್ನು ತಾಳುತ್ತಾನೆ. ಕ್ರಮವಾಗಿ ಆದಿಕೂರ್ಮ, ಮೋಹಿನಿ ಅವತಾರಗಳನ್ನ ಮಹಾವಿಷ್ಣು ಎತ್ತಬೇಕಾಗುತ್ತೆ. 14ನೇ ನರಸಿಂಹ ಅವತಾರದಲ್ಲಿ ಮಹಾವಿಷ್ಣು ಹಿರಣ್ಯ ಕಶ್ಯಪನ ಬಾಧೆಯಿಂದ ಪ್ರಹ್ಲಾದನನ್ನ ಮತ್ತು ಸಕಲ ಲೋಕಗಳನ್ನ ರಕ್ಷಿಸಿದ್ದಾನೆ. 15ನೇ ವಾಮನ ಅವತಾರದಲ್ಲಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ಕಳುಹಿಸಿ ಅವನ ಆಕ್ರಮಣದಲ್ಲಿ ಇದ್ದ 3 ಲೋಕಗಳನ್ನ ದೇವೇಂದ್ರನ ನ್ಯಾಯ ನೀತಿ ಯುಕ್ತವಾದಂತಹ ಪಾಲನೆಗೆ ತರ್ತಾನೆ. 16ನೆಯ ಪರಶುರಾಮ ಹೆಸರಿನ ಅವತಾರದಲ್ಲಿ ಕ್ಷತ್ರಿಯರ ಸಂಹಾರ ಮಾಡುತ್ತಾನೆ. 17ನೆಯ ವ್ಯಾಸ ಹೆಸರಿನ ಅವತಾರದಲ್ಲಿ ಪರಾಶರ ಮತ್ತು ಸತ್ಯವತಿ ದಂಪತಿಗಳಿಗೆ ಹುಟ್ಟಿ ವೇದಗಳನ್ನ ಸೃಷ್ಟಿ ಮಾಡಿ ಬೋಧನೆ ಮಾಡಿ ಜನಗಳಿಗೆ ಸಮರ್ಪಣೆ ಮಾಡಿದ್ದಾನೆ. ಶ್ರೀ ಮಹಾವಿಷ್ಣು ದಾನವ ಸಂಹಾರಕ್ಕಾಗಿ ಕೌಸಲ್ಯ ಮತ್ತು ದಶರಥನ ಪುತ್ರನಾಗಿ ಶ್ರೀರಾಮ ಎನ್ನುವ ಹೆಸರಿನಲ್ಲಿ ಅವತರಿಸಿ ರಾವಣ ಸಂಹಾರ ಮತ್ತು ದೇವತೆಗಳ ಉದ್ಧಾರ ಮಾಡುತ್ತಾನೆ. ಇದು ಮಹಾವಿಷ್ಣುವಿನ 18ನೇ ಅವತಾರ. ಇಂದು
19 ಮತ್ತು 20ನೇ ಅವತಾರದಲ್ಲಿ ಬಲರಾಮ ಮತ್ತು ಶ್ರೀಕೃಷ್ಣ. ಈ ಅವತಾರದಲ್ಲಿ ಸ್ವಾಮಿಯು ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಮಾಡುವುದು ಮಾತ್ರವಲ್ಲದೆ ತನ್ನವರಿಂದಲೇ ಹತ್ತಿರದಲ್ಲೇ ಇದ್ದು ಈ ಕೆಲಸವನ್ನ ಮಾಡಿದ್ದಾನೆ. ದಾನವ ಅಂಶದಿಂದ ಹುಟ್ಟಿರುವ ಮಾನವರು ಲಕ್ಷಾಂತರ ಸಂಖ್ಯೆಯಲ್ಲಿ ನಾಶವಾಗಿ ಹೋದಾಗ ಭೂಮಿಯ ಭಾರ ಕಡಿಮೆಯಾಯಿತು. ತಕ್ಷಣವೇ ಶ್ರೀಹರಿ ಕೇಟಕ ದೇಶದಲ್ಲಿ ಬುದ್ಧ ಎನ್ನುವ ಹೆಸರಿನಿಂದ ಹುಟ್ಟಿ ದೈವದ್ರೋಹಿಗಳನ್ನ ಮೋಹದಿಂದ ಹೊರಗೆ ತಂದು ಲೋಕವನ್ನ ರಕ್ಷಣೆ ಮಾಡುತ್ತಾನೆ. ಇದು ಮಹಾವಿಷ್ಣುವಿನ 21ನೇ ಅವತಾರ. 22ನೇ ಅವತಾರ ಕಲಿಯುಗದ 8ನೇ ಸಂಧಿಯಲ್ಲಿ ಆಗುತ್ತೆ. ರಾಜರ ಆಳ್ವಿಕೆ ಸಮಾಪ್ತಿಯಾಗಿ ಅರಾಜಕತೆ ಉಂಟಾದಾಗ ಶ್ರೀಹರಿ ಕಲ್ಕಿಯನ್ನು ಬ್ರಾಹ್ಮಣನ ಹೆಸರಿನಿಂದ ಹುಟ್ಟಿ ಲೋಕವನ್ನ ಉದ್ಧರಿಸುತ್ತಾನೆ. ಇಷ್ಟು ಮಾತ್ರ ಅಲ್ಲದೆ ಇನ್ನು ಅಸಂಖ್ಯಾತ ಸಂದರ್ಭಗಳಲ್ಲಿ ಶ್ರೀ ಮಹಾವಿಷ್ಣು ಭೂಮಿಯ ಮೇಲೆ ಅವತರಿಸಿದ್ದಾನೆ. ಮನುಗಳಾಗಿ ಜಾತಿ ಚರಿತ್ರೆಗಳನ್ನು ಬದಲಾಯಿಸುವಂತಹ ಸಾಮರ್ಥ್ಯ ಉಳ್ಳವನಾಗಿ ಅವನೇ ಜನ್ಮ ಎತ್ತಿದ್ದಾನೆ. ವಿಷ್ಣು ವಿಭೂತಿಗಳು ಎನ್ನುವ ಹೆಸರಿನಿಂದ ಗುರುತಿಸಲ್ಪಡುವಂತಹ ಇವುಗಳ ಬಗ್ಗೆ ನಮ್ಮ ಗುರುಗಳು ಗರುಡ ಪುರಾಣ ಎನ್ನುವಂತಹ ಹೆಸರಿನಿಂದ ಅಧ್ಯಯನ ಮಾಡಿದ್ದಾರೆ.